ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸ್ಮಿತಾಸ್ ಲೈಫ್ ಜರ್ನಿ. ನಾವಿವತ್ತು ಕಾರಲ್ಲಿ ಎಲ್ಲ ಹೋಗ್ತಿದೀವಿ ಅಂದ್ರೆ ನಮ್ಮ ಹಸ್ಬೆಂಡ್ ಅವ್ರ ಅಜ್ಜಿ ಮನೆಗೆ. ಅವ್ರ ಮಾವ ಬೆಳಗ್ಗೆನೆ ಕಾಲ್ ಮಾಡಿದ್ರು ನನಗೆ, ಬನ್ನಿ ಎಲ್ರು ಅಂತ. ನಾವು ಆಕ್ಚುಲಿ ಅವ್ರ ಮನೆಗೆ ಹೋಗಿ ತುಂಬಾ ದಿವಸನೇ ಆಗಿತ್ತು, ಮೋಸ್ಟ್ಲಿ ಯುಗಾದಿ ಹಬ್ಬಕ್ಕೆ ಹೋಗಿದ್ದು ಅನ್ಸುತ್ತೆ. ಅದಕ್ಕೆ ನಾವಿವತ್ತು ಅವ್ರ ಮನೆಗೆ ಹೋಗೋಣ ಅಂತ ಹೊಡ್ತಾ ಇದೀವಿ. ಬನ್ನಿ ಹೋಗೋಣ. ಕಾರ್ ಹತ್ತಿದ ತಕ್ಷಣ ನಮ್ ಪರ್ವಿ ಅಂತ ನಿದ್ದೆ ಮಾಡ್ಬಿಟ್ಟೆ. ಪಾಪ ಅವಳಂದು ಮಲಗಿ. ನಮ್ಮ ಹಸ್ಬೆಂಡ್ ನ ಕೇಳೋಣ ಇದೆ. ಆನಂದ್, ನಿಮ್ಗೆ ಅಜ್ಜಿ ಮನೆ ಅಂದ್ರೆ ಏನ್ ನೆನಪಾಗುತ್ತೆ? ನಮ್ಮ ಅಜ್ಜಿ ಮನೆ ಅಂದ್ರೆ ನಾನ್ ಆಟ ಆಡ್ಕೊಂಡ್ ಬೆಳೆದಿದ್ ಜಾಗ. ತುಂಬಾ ಹತ್ರನೇ ಇದೆ. ಬೇರೆಯವ್ರ ತರ ಅಜ್ಜಿ ಮನೆ ಅಂದ್ರೆ ಊರ್ಗ್ ಹೋಗೋ ಅವಶ್ಯಕತೆ ಇಲ್ಲ. ನಮ್ ಮನೆ ಇದ್ದಿದ್ ಬಸವೇಶ್ವರ ನಗರ, ಅಜ್ಜಿ ಮನೆ ಇದ್ದಿದ್ ಕುರುಬ್ರಳ್ಳಿ. ಸೊ ನಿಂಗೂ ಗೊತ್ತು, ಅಜ್ಜಿ ಅಂತೂ ಇವಾಗ ಇಲ್ಲ. ಅವ್ರು ತೀರ್ಕೊಂಡು ಸ್ವಲ್ಪ ಒಂದ್ 5-6 ವರ್ಷ ಆಯ್ತು ಅನ್ಕೊಂತೀನಿ. ಅವ್ರನ್ನಂತೂ ನಾವು ತುಂಬಾ ಮಿಸ್ ಮಾಡ್ಕೊಂತೀವಲ್ವಾ? ಸಿಕ್ಕಾಪಟ್ಟೆ. ಆದ್ರೆ ಇವಾಗ ಅಲ್ಲಿ ನಮ್ಮ ಮಾವ ಇಬ್ರು 3 ಜನ ಅತ್ತೆದಿರಿದ್ದಾರೆ, ಅವ್ರ ಮಕ್ಳು ಎಲ್ಲ ಇದಾರೆ. ನಮ್ಗೇನೋ ಅದೊಂಥರ ತವ್ರ ಮನೆ ಇದ್ದಂಗೆ ಅವಾಗ ಹೋಗೋ ತರ. ನಮ್ಮ ಅಮ್ಮನ್ ತವ್ರ ಮನೆ ಆಕ್ಚುಲಿ, ನಾವೆಲ್ಲ ಅದನ್ನ ತವ್ರ ಮನೆ ಮಾಡ್ಕೊಂತಿದೀವಿ. ಅದೊಂಥರ ಚೆನ್ನಾಗಿರುತ್ತೆ. ಖುಷಿ, ಹಾಲಿಡೇಸ್ ಅಲ್ಲಿ ಎಲ್ಲೂ ಕರ್ಕೊಂಡು ಹೋಗ್ತಿಲ್ಲ ಅಂತ ಬೇಜಾರಾಗ್ತಿದ್ಯಾ? ಹಾಲಿಡೇಸ್ ಅಲ್ಲಿ ಕರ್ಕೊಂಡು ಹೋಗ್ತಿಲ್ಲ ಅಂತ ಬೇಜಾರೇನಿಲ್ಲ. ಮನೇಲಿ ಪಪ್ಪ ಇದ್ದಾರೆ, ನೀವಿದ್ದೀರಾ, ಎಲ್ರ ಜೊತೆ ಟೈಮ್ ಸ್ಪೆಂಡ್ ಮಾಡ್ಕೊಂಡು ಆರಾಮಾಗಿದ್ದೀನಿ, ಎಂಜಾಯ್ ಮಾಡ್ತಿದ್ದೀನಿ ಹಾಲಿಡೇಸ್. ಹೋದ್ ಸತಿ ಹಾಲಿಡೇಸ್ ಅಲ್ಲಿ ನಾವು ಗೋವಾಗ್ ಹೋಗಿದ್ವಿ ಅಲ್ವಾ? ಹಾ ಹೌದು. ಈ ಸತಿ ನಿಮ್ ಚಿಕ್ಕದ್ ಮದ್ವೆ ಇದೆ, ಅದಕ್ಕೋಸ್ಕರ ಎಲ್ಲೂ ಹೋಗಕ್ ಆಗ್ತದೆ. ನಮ್ ಕುರುಬ್ರಳ್ಳಿನೂ ಒಂಥರ ಮಿನಿ ಮಾರ್ಕೆಟ್ ಆಗ್ಬಿಟ್ಟಿದಲ್ಲ. ಅಂತೂ ಇಂತೂ ಅಜ್ಜಿ ಮನೆ ಹತ್ರ ಬಂದ್ವಿ. ನಾವು ಬರೋಷ್ಟರಲ್ಲಿ ಸಂಜೆ 6 ಗಂಟೆನೇ ಆಗಿತ್ತು. ಆಸ್ ಯೂಶುವಲ್ ಹೋಗಿದ ತಕ್ಷಣ ಜ್ಯೂಸು ಮತ್ತೆ ಸ್ನಾಕ್ಸ್ ಕೊಟ್ರು. ಅದೇ ಟೈಮ್ಗೆ ನನ್ನ ಲಾಸ್ಟ್ ವಿಡಿಯೋನು ರಿಲೀಸ್ ಆಗಿತ್ತು. ಎಲ್ಲರೂ ಆ ವಿಡಿಯೋನ ಫೋನಲ್ಲಿ, ಟಿವಿಲೆಲ್ಲ ನೋಡಿ ಫುಲ್ ಎಂಜಾಯ್ ಮಾಡ್ತಾ ಇದ್ರು. ನಾವ್ ಅಲ್ಲಿಗೆ ಹೋಗಿ ತುಂಬಾ ದಿವಸ ಆಯ್ತು ಅಂತ ಹೇಳಿದ್ನಲ್ಲ, ಅವ್ರಿಗೆಲ್ಲ ನಮ್ಮನ್ನ ನೋಡಿ ತುಂಬಾನೇ ಖುಷಿ ಆಯ್ತು. ಜೊತೆಗೆ ನಮಗೂ ಕೂಡ ತುಂಬಾನೇ ಖುಷಿ ಆಯ್ತು. ಆನಂದ್ ಅಂತೂ ಅವ್ರ ಮಾವನ ಜೊತೆ ಮಾತಾಡ್ತಾ ಕೂತಿದ್ರು. ನಾವು ಲೇಡೀಸ್ ಕೂಡ ಒಂದ್ ಗ್ಯಾಂಗ್ ಮಾಡ್ಕೊಂಡು ಹರಟೆ ಹೊಡಿಯಕ್ ಶುರು ಮಾಡಿದ್ವಿ. ಈ ಪಾಪು ಹೆಸರು ತಾನ್ಯಾ ಅಂತ, ನಮ್ಮ ಅಂಕಲ್ ಅವ್ರ ಮೊಮ್ಮಗಳು. ನಮ್ ಪರ್ವಿ ಮತ್ತೆ ತಾನ್ಯಾ ಸೇರಿದ್ರೆ ಅವ್ರದೇ ಲೋಕದಲ್ಲಿ ಫುಲ್ ಆಟ ಆಡ್ಕೊಂಡಿರ್ತಾರೆ. ಆ ಕತೆ ಈ ಕತೆ ಮಾತಾಡ್ಕೊಂಡು ಟೈಮ್ ಹೋಗಿದ್ದೆ ಗೊತ್ತಾಗ್ಲಿಲ್ಲ. ಅಷ್ಟ್ರಲ್ಲಿ ಆಂಟಿ ಬಂದು ನನಗೂ ಮತ್ತೆ ಚಂದುಗೆ ಮಕ್ಳಿಗೆ ಊಟ ಮಾಡ್ಸ್ರಮ್ಮ ಅಂತ ಹೇಳಿದ್ರು.
ಬನ್ನಿ ಇವಾಗ ನಾನು ಎಲ್ರೂ ಇಂಟ್ರೊಡ್ಯೂಸ್ ಮಾಡಿಸ್ಕೊಡ್ತೀನಿ. ನಾನು ಹೇಳಿದ್ನಲ್ಲ ನಮ್ಮ ಹಸ್ಬೆಂಡ್ ಅವ್ರ ಮಾವ ಅಂತ, ಅವ್ರು ಇವ್ರು ನಮ್ಮ ಬಗ್ಗೆ ಏನ್ ಹೇಳ್ತಾರೆ ಕೇಳೋಣ. ನಾನು ಹೊಸ ಯೂಟ್ಯೂಬ್ ಚಾನಲ್ ಮಾಡಿದ್ದೀನಲ್ಲ, ಅದ್ರ ಬಗ್ಗೆ ಮಾತಾಡಿ ಅಂಕಲ್, ಏನನ್ಸುತ್ತೆ? ನಮ್ಗೆ ನೀವು ಮಕ್ಕಳು ತರ ನೀವು ಬೆಳಿಬೇಕು, ಚೆನ್ನಾಗಿ ಬೆಳೀರಿ. ಇದ್ದಿನ ಮುಂದೆ ದೇವ್ರು ಒಳ್ಳೇದು ಮಾಡಲಿ. ಆಮೇಲೆ ಮತ್ತೆ ನಾವು ಯಾವಾಗೂ ಅಷ್ಟೇ ಬರ್ಲಿಲ್ಲ ಅಂದ್ರೆ, ಒಂದು ವಾರ ಬಂದಿಲ್ಲ ಅಂದ್ರೂ ಯಾಕೆ ಬಂದಿಲ್ಲ ಅಂತ ಕೇಳ್ತೀವಿ. ಹೌದು, ಮತ್ತೆ ಮತ್ತೆ ಕೇಳ್ತಾ ಇರ್ತೀವಿ ಬರ್ಬೇಕು ಫೋನ್ ಅಂತ. ಮಾಡಿಲ್ಲ ಅಂದ್ರೂ ನಮ್ಮ ಅಂಕಲ್ ಮಾತ್ರ ನಮ್ಗೆ ಯಾವಾಗ್ಲೂ ಫೋನ್ ಮಾಡಿ ಬರ್ತಾ ಇರ್ಬೇಕು, ನೀವು ನಮ್ಮ ಮಕ್ಳು ತರ ಅಂತ ಹೇಳ್ತಾ ಇರ್ತಾರೆ. ಸ್ಪೆಷಲ್ ಮಾಡಿದ್ರು ಕೂಡ ನೀವು ಬಂದ್ರೆ ನಮ್ಗೆ ಇಲ್ಲಿ ನಾವು ಊಟ ಮಾಡ್ದಂಗೆ ಆಗೋದು ಅಂತ ಹೇಳ್ಬಿಟ್ಟು ಕರಿತೀವಿ. ನಮ್ಮ ಮಕ್ಕಳು ಹೆಂಗ, ನಮ್ಮ ಮಗಳು ನಮ್ಮ ಮಗ ಹೆಂಗ, ನಮ್ಮ ತಂಗಿ ಮಗ ನಮ್ಗೆ ಅಳಿಯ ಸೊಸೆ ನಮಗೆ ಮುಖ್ಯವಾಗಿ ಬರಬೇಕು. ನಮ್ಮ ಮನೆಗೆ ಪ್ರೀತಿಯಿಂದ ಎಲ್ಲರೂ ಬಂದು ನಮ್ಮ ಜೊತೆ ಸೇರ್ಕೊಂಡು ಪ್ರೀತಿಯಿಂದ ಮಾತಾಡ್ಕೊಂಡು ಊಟ ಮಾಡಿ ಹೋಗ್ಬೇಕು. ನಮ್ಗೆ ಅದೇ ಯಾವಾಗೂ ಕೇಳ್ಕೊಳ್ಳೋದು. ನಾವ್ ಬರ್ಲಿಲ್ಲ ಅಂದ್ರೆ ಇವ್ರು ಎಷ್ಟು ಬೇಜಾರು ಮಾಡ್ಕೊಂತಾರೆ. ಅದಕ್ಕೋಸ್ಕರ ನಾವ್ ಯಾವಾಗ್ಲೂ ತಿಂಗಳಲ್ಲಿ 1 ದಿವಸ ಅಲ್ಲ 2 ದಿವಸ ಆದ್ರೂ ಬಂದು ಹೋಗ್ತೀವಿ. ಬರ್ಲಿಲ್ಲ ಅಂದ್ರೆ ಯಾಕೆ ಬರ್ಲಿಲ್ಲ ನೀವು, ಏನಾದ್ರು ಬೇಜಾರ ಅಂತ ನಮ್ಮ ಅಂಕಲ್ ಫೋನ್ ಮಾಡ್ತಾನೆ ಇರ್ತಾರೆ. ಹೌದು, ಇವಾಗ ಇಲ್ಲಿ ಈ ತರ ಹೇಳ್ತಾವಳೆ, ಆದ್ರೆ ಎಲ್ಲಾನ ಕರ್ಕೊಂಡೋಗಿ ನಿಮ್ಮ ಅಜ್ಜಿ ಮನೆ ಮಾತ್ರ ಕರ್ಕೊಂಡು ಹೋಗ್ಬಿಡಿ ಅಂತ ಅವಾಗ ಹೇಳ್ತಾ ಇರ್ತಾರೆ. ಸುಳ್ಳು ನಮ್ ಸೊಸೆ ನಮ್ಮ ಯಜಮಾನ್ರು ಯಾವಾಗ್ಲೂ ಕಾಲ್ ಎಳಿತಾರೆ. ಸೊಸೆ ಹತ್ರ ಹೇಳಲ್ಲ, ಗೊತ್ತು ನಮ್ಗೆ ಚೆನ್ನಾಗಿ. ಯಾಕೆಂದ್ರೆ ಅವ್ರಿಗೆ ಟ್ರಿಪ್ ಅಂತ ಅಂದ್ರೇನೆ ಒಂದು ನಾಯಿಂಡಳ್ಳಿ ಇನ್ನೊಂದು ಅಜ್ಜಿ ಮನೆ ಅಂತ ನಾನು ರೇಗಿಸ್ತಾ ಇರ್ತೀನಿ. ಅದು ಕುರುಬ್ರಳ್ಳಿ ನಾಯಿಂಡಳ್ಳಿ. ಯಾವತ್ತೂ ಕೂಡ ಇಲ್ಲಿ ಬರಲ್ಲ ಅಂತ ಹೇಳೋದಿಲ್ಲ. ನಮ್ ಕಾರ್ ಸ್ಟಾರ್ಟರ್ ಫಸ್ಟ್ ನಾವ್ ಈ ಕಡೆನೆ ತಿರುಗಿಸೋದು, ಅದಂತೂ ನಿಜ. ಈ ವ್ಲಾಗ್ ಅಲ್ಲಿ ಈ ಮನೆ ಯಾವಾಗ್ಲೂ ಬರ್ತಾನೆ ಇರುತ್ತೆ, ನೀವು ನೋಡ್ತಾನೆ ಇರ್ತೀರಾ. ನಾನ್ ಯಾವಾಗ್ಲೂ ಬಂದಾಗ ನಮ್ಮ ಆಂಟಿಗೆ ಹೆಲ್ಪ್ ಮಾಡ್ತಿದ್ದೆ, ಇವತ್ತೇ ಹೆಲ್ಪ್ ಮಾಡಿಲ್ಲ. ಆಂಟಿ ನಂಗೋಸ್ಕರ ಏನೇನ್ ಮಾಡಿದ್ದೀರಾ ಇವತ್ತು? ನಿಂಗೋಸ್ಕರ ನೀನ್ ಬರ್ತೀಯ ಅಂತ ಬೆಳಗ್ಗೆಯಿಂದ ವೆಯ್ಟ್ ಮಾಡಿ ಇಷ್ಟೊತ್ತು ಬಂದಿದ್ದೀರಾ. ಮಾಡಿದ್ದೀನಿ, ನಿಮ್ಗೆ ಏನೇನು ಇಷ್ಟ ಅದು ಬಿರಿಯಾನಿ ಮಾಡಿದ್ದೀನಿ, ಚಾಪ್ಸ್ ಮಾಡಿದ್ದೀನಿ. ಆಂಟಿ ನಂಗೋಸ್ಕರ ಇಲ್ಲಿ ಬಿರಿಯಾನಿ ಮಾಡಿದ್ದಾರೆ, ಆಮೇಲೆ ಚಾಪ್ಸ್ ಮಾಡಿದ್ದಾರೆ. ಈಗ ಆನಂದ್ಗೋಸ್ಕರ ಮುದ್ದೆ ಮಾಡ್ತಿದ್ದಾರೆ, ಮಟನ್ ಸಾಂಬಾರು ಮಟನ್ ಸಾಂಬಾರ್ ಮಾಡಿದ್ದಾರೆ. ನಮ್ಗೆ ನೀವೆಲ್ಲ ಮನೆ ಮಕ್ಳೆಲ್ಲ ಮನೆ ಮಗಳ ತರ. ಬೇರೆ ನಮ್ಮ ಮದ್ವೆ ಆಗಿ 30 ವರ್ಷ ಆಗಿದೆ. 30 ವರ್ಷ ಆದ್ರೂ ನಾವು ಮಕ್ಕಳಾಗಿ ಅವ್ರ ಜೊತೆ ನಮ್ಮ ಮಕ್ಳು ಈ ಎತ್ತರಕ್ಕೆ ಬೆಳೆದಿದ್ದಾರೆ ಅಂದ್ರೆ ನಾವು ಖುಷಿ ಪಡ್ತೀವಿ ತುಂಬಾನೇ. ಇನ್ನೂ ಎತ್ತರಕ್ಕೆ ಬೆಳೀಲಿ ನಮ್ಮ ಮಗಳು ಅನ್ಕೊಂಡೇ ಇದ್ದೀನಿ ನಾನು ಅವಳನ್ನ. ನಾವ್ ಹಿಂಗ್ ಯಾವತ್ತೂ ಇದೇ ತರ ಅನ್ಕೊಂಡಿಲ್ಲ. ಆಂಟಿ ಯಾವಾಗ್ಲೂ ನಂಗೆ ಹೇಳ್ತಿರ್ತಾರೆ, ಹಿಂಗ್ ಮಾಡೋ ಸ್ಮಿತಾ, ನೀನ್ ಹೆಂಗಿರೋ ತುಂಬಾ ಚೆನ್ನಾಗಿರುತ್ತೆ, ನೀನ್ ಯಾವ್ದಕ್ಕೂ ತಲೆ ಕೆಡ್ಸ್ಕೋಬೇಡ ಅಂತ ನಂಗೆ ತುಂಬಾ ಸತಿ ಧೈರ್ಯ ಹೇಳಿದ್ದಾರೆ. ಆನಂದ್ ಅವ್ರ ಮಾವ ಇದಾರಲ್ಲ, ಅವ್ರ ಮಗಳು ಹೇಳು ಚಂದು ಅಂತ. ಹಾಯ್ ಮಾಡಿ ಚಂದು. ಹಾಯ್. ಹೇಳು ಏನಾದ್ರು ನನ್ ಬಗ್ಗೆ. ನಾನು ಇಷ್ಟು ದಿವಸ ವ್ಲಾಗ್ಸ್ ನೋಡ್ತಾ ಇದ್ದೆ, ಎಷ್ಟೊಂದು ಬೇರೆದು. ಈಗ ನಮ್ಮನೇಲೆ ಒಬ್ರು ವ್ಲಾಗ್ ಮಾಡ್ತಿದ್ದಾರೆ ಅಂದ್ರೆ ತುಂಬಾ ಖುಷಿ ಆಗ್ತಿದೆ. ಇನ್ಮೇಲೆ ನಾವು ಬರ್ಬೋದು ಅಂತ. ಇನ್ನೂ ಚೆನ್ನಾಗಿ ಮಾಡ್ಲಿ, ಇನ್ನೂ ಮುಂದುವರಿಲಿ ಅಂತ ವಿಶ್ ಮಾಡ್ತೀನಿ. ಥ್ಯಾಂಕ್ಸ್ ಚಂದು, ಥ್ಯಾಂಕ್ ಯು. ಆಕ್ಚುಲಿ ಇವನ್ ಗೊತ್ತಲ್ಲ, ಆನಂದ್ ಅವ್ರ ಮಾವ ಅವ್ರ ಮಗ ಇವನು. ಮತ್ತೆ ನಿಮ್ಗೆ ಆಲ್ರೆಡಿ ಗೊತ್ತು. ಇವನಂತೂ ಅಲ್ಲ ಇಲ್ಲ ಇವನ್ ಅದೇ ತರ ತರ್ಲೆ. ನಾನ್ ನಿನ್ನೆ ವ್ಲಾಗ್ ಅಲ್ಲಿ ಹೇಳ್ದಾಗೆ 10 ಗಂಟೆಗೆ ಹೇಳಿದ್ರೆ 12 ಗಂಟೆಗೆ ಬರ್ತಾನೆ. ಇನ್ ಸ್ವಲ್ಪ ದಿವಸ ಹೋದ್ರೆ ಇವತ್ತು ಹೇಳಿದ್ರೆ ನಾಳೆ ಕೂಡ ಬರ್ತಾನೆ ಬೇಕಾರೆ. ಏಮನ್ ನನ್ ಬಗ್ಗೆ ಏನಾದ್ರು ಹೇಳು. ನಮ್ಮ ಅಕ್ಕ ಅಂದ್ರೆ ನನ್ಗೆ ಒಂಥರ ಫ್ರೆಂಡ್ ಇದ್ದಂಗೆ. ಅವ್ರ ಹತ್ರ ಏನ್ ಬೇಕಾದ್ರೂ ಹೇಳ್ಕೊಬಹುದು. ಅವ್ರ ಜೊತೆ ಒಂಥರ ಕ್ಲೋಸ್ ಫ್ರೆಂಡ್ ತರಾನೇ ಇರ್ಬೋದು. ಏನಿದ್ರು ಅವ್ರ ಹತ್ರ ಏನಿದ್ರು ಏನೇ ಇದ್ರು ನನ್ ಜೊತೆನೆ ಶೇರ್ ಮಾಡೋದು. ಏನೇ ಕಷ್ಟ ಇದ್ರು ಸುಖ ಅವ್ನಿಗೆ ಏನಾದ್ರು ಹೇಳ್ಕೊಬೇಕಂದ್ರೆ ಅವ್ರ ಸ್ವಂತ ಅಕ್ಕನ ಹತ್ರ ಹೇಳ್ಕೊತಾನೆ ಇಲ್ವೋ, ನನ್ನ ಹತ್ರ ಮಾತ್ರ ಹೇಳ್ಕೊತಾರೆ. ಅದಕ್ಕೋಸ್ಕರ ನಾವೆಲ್ಲ ನನ್ನ ಫ್ಯಾಮಿಲಿ ಎಲ್ಲರೂ ಕಾಲ ಎಳಿಯೋದು ಇವನ್ ಕಾಲ ನಾವೆಲ್ಲ ಸೇರಿ ಎಳ್ಳೋಣ ಯಾವತ್ತಾದ್ರು. ಇವನ್ನ ಪ್ರ್ಯಾಂಕ್ ಮಾಡೋಣ ಯಾವತ್ತಾದ್ರು. ಕಮೆಂಟ್ ಸೆಕ್ಷನ್ ಕಮೆಂಟ್ ಮಾಡಿ, ಇವನ್ನ ಪ್ರ್ಯಾಂಕ್ ಮಾಡ್ಬೇಕಾ ಬೇಡವಾ ಅಂತ. ಬೇಡ ಅಂತ ಹೇಳ್ಬಿಡಿ. ನಮ್ಮ ಅಕ್ಕ ಲಾಗ್ ಸ್ಟಾರ್ಟ್ ಮಾಡಿರೋದು ತುಂಬಾ ಖುಷಿ ಇದೆ. ನಾನು ಡೈಲಿ ಲಾಗ್ಸ್ ಅಲ್ಲಿ ಬರ್ಬೋದು. ನಮ್ಮ ಮನೆಗೆ ಬಂದ್ರೆ ಬರ್ಬೋದು, ಇಲ್ಲ ನಾನು ಇಲ್ಲಿ ಬಂದ್ರೆ ಇಲ್ಲ ಇನ್ಮೇಲಿಂದ ಅವ್ರ ಮನೇಲೆ ಇರೋಣ ಅಂತ ಡಿಸೈಡ್ ಮಾಡಿದೀನಿ. ಡೈಲಿ ಲಾಗ್ಸ್ ಅಲ್ಲಿ ಬರ್ಬೋದು, ಫುಲ್ ವೈರಲ್ ಆಗ್ಬಿಡೋಣ ಅಂತ ಅಷ್ಟೇ. ಆಲ್ ದ ಬೆಸ್ಟ್ ಅಕ್ಕ. ಥ್ಯಾಂಕ್ಸ್. ಆಲ್ ದ ಬೆಸ್ಟ್. ಥ್ಯಾಂಕ್ ಯು. ನಾನು ಆಕ್ಚುಲಿ ಇವಾಗ ಹೋಗ್ತಾ ಇರೋದು ಆನಂದ್ ಅವ್ರ 2ನೇ ಮಾವನ ಮನೆ.
ಬನ್ನಿ ಫ್ರೆಂಡ್ಸ್, ಇದೇ ಆನಂದ್ ಅವ್ರ ಮಾವವ್ರ ಮನೆ. ಇವ್ರು ಆಕ್ಚುಲಿ ಆನಂದ್ ಅವ್ರ ಅತ್ತೆ. ಅಂತೆ ನನ್ನ ಚಾನಲ್ಗೆ ಆಲ್ ದ ಬೆಸ್ಟ್ ಇಡಿ. ಆಲ್ ದ ಬೆಸ್ಟ್. ಥ್ಯಾಂಕ್ಸ್ ಆಂಟಿ. ಈ ಫೋಟೋದಲ್ಲಿ ನಿಮಗೆ ಕಾಣಿಸ್ತಿರೋದು ಆನಂದ್ ಅವ್ರ 2ನೇ ಮಾವ. ನಮ್ಮ ಇಡೀ ಫ್ಯಾಮಿಲಿಗೆ ಇವರಂತೂ ಬ್ಯಾಕ್ ಬೋನ್ ಆಗಿದ್ರು. ಅಂಕಲ್ ಇವತ್ತಿದ್ದಿದ್ರೆ ತುಂಬಾನೇ ಖುಷಿ ಪಟ್ಟಿರೋರು. ಇವನ್ ಅವ್ರ ಮಗ ತಿಲಕ್. ತಿಲಕ್ ನನ್ನ ಚಾನಲ್ಗೆ ಏನಾದ್ರು ಹೇಳು. ಆಲ್ ದ ಬೆಸ್ಟ್ ಅಕ್ಕ. ಥ್ಯಾಂಕ್ ಯು. ಇವನು ಆನಂದ್ ಅವ್ರ ಕೊನೆ ಮಾವನ್ ಮಗ ಉಜ್ವಲ್ ಅಂತ. ಉಜ್ವಲ್ ಏನಾದ್ರು ಹೇಳು. ಆಲ್ ದ ಬೆಸ್ಟ್ ಅಕ್ಕ. ಎಲ್ಲರೂ ನಮ್ಮ ಅಕ್ಕನಿಗೆ ಸಬ್ಸ್ಕ್ರೈಬ್ ಮಾಡ್ಬೇಕು. ಅವಾಗ್ಲೇ ನೋಡಿದ್ರಲ್ಲ ನಮ್ಮ ಆಂಟಿ ಏನೇನ್ ಅಡಿಗೆ ಮಾಡಿದ್ರು ಅಂತ. ಎಲ್ರೂ ಜೊತೆಲಿ ಕೂತ್ಕೊಂಡು ನಗ್ನಗ್ತಾ ಊಟ ಮಾಡಿದ್ವಿ. ಅಲ್ಲಿಂದ ಎಲ್ರಿಗೂ ಬಾಯ್ ಬಾಯ್ ಹೇಳ್ತಾ ಮನೆ ಕಡೆ ಹೊರಟ್ವಿ. ಬಾಯ್ ಬಾಯ್. ಇದಾಗಿತ್ತು ಇವತ್ತಿನ ದಿನ. ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದ್ರೆ ಲೈಕ್ ಮಾಡ್ತೀರಾ ತಾನೇ? ಬಾಯ್ ಬಾಯ್.